ಕಾವೇರಿ ವಾಟರ್ ಕ್ರೈಸಿಸ್ ಇಂದ ತಮಿಳುನಾಡು ಮತ್ತು ಕರ್ನಾಟಕ ಸೇರಿದ ಎರಡು ರಾಜ್ಯಗಳ ಮಾತುಕತೆಗೆ ತೊಡಕಾಗುತ್ತೆ. ಯಾಕಂದ್ರೆ ಅವರೀಗ ಮೇಕೆದಾಟು ವಿಚಾರವಾಗಿ ಪ್ರಧಾನಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈಗಾಗಲೇ ತಾವು ನೀರು ಬಿಡಬೇಕಂತ ಹೇಳಿದಾಗ ಈಗ ಎರಡು ರಾಜ್ಯದ ರೈತರು ಹೋರಾಟವನ್ನು ಆರಂಭಿಸಿದ್ದಾರೆ. ಈಗ ಒಂದು ಮೇಕೆದಾಟು ವಿಚಾರದಲ್ಲಿ 2025ರಲ್ಲಿ ಅವ್ರು ಹಾಕಿದ್ದಂಥ ಮಿಸ್ಲೇನಿಯಸ್ ಅಪ್ಲಿಕೇಶನ್ನು ವಜಾ ಆಗಿದೆ. ಅದ್ರ ಮೇಲೆ IA ಹಾಕ್ಕೊಂಡಿದ್ರು, ಅದು 2026ರಲ್ಲೇ ವಜಾ ಆಗಿದೆ. ಮತ್ತು ಸುಪ್ರೀಂ ಕೋರ್ಟ್ ಮೊನ್ನೆ ಇದರಲ್ಲಿ ಪಾರ್ಲಿಮೆಂಟಲ್ಲೂ ಕೂಡ ಸನ್ಮಾನ್ಯ ಇವರು ರಾಜ್ಯಸಭಾ ಸದಸ್ಯರು ಅನ್ಬುಮಣಿ ರಾಮದಾಸ್ ಅವರು ಪ್ರಶ್ನೆ ಕೇಳಿದಾಗ ಅಕ್ಕಪಕ್ಕದ ರಾಜ್ಯಗಳ ಅನುಮತಿ ಬೇಕಾಗಿಲ್ಲ ಮೇಕೆದಾಟಿಗೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಿಂದ ನಮಗೆ DPR ನಾವು ಏನೋ ಮೈನರ್ ಚೇಂಜಸ್ ಮಾಡಿ ಕಳಿಸ್ತಾ ಇದ್ದೀವಿ. ಅದಾದಮೇಲೆ ನಮ್ಮ ಫಾರೆಸ್ಟ್ ಲ್ಯಾಂಡ್ ಇದೆಯಲ್ಲ ಅದಕ್ಕೆ ಆಲ್ಟರ್ನೇಟ್ ನಾವು ಕೊಟ್ಟು ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡ್ರೆ ಡ್ಯಾಮು ಕಟ್ಟೋದಕ್ಕೆ ಏನು ತೊಂದರೆ ಅವರು ಏನಕ್ಕೆ ಯಾವ ವಿಚಾರಕ್ಕೆ ಬರ್ತಾ ಇದ್ದಾರೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಕಾವೇರಿ ಇರ್ಬೋದು, ಅದ್ರ ಜೊತೆ ಇನ್ನೂ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೇ ಅವ್ರು ಹೇಳಿರೋದು, ಆದರೆ ನಾವು ಬಿಡೋಕ್ಕಾಗಲ್ಲ ಅಂತ. ಈಗ ನಮಗೆ 36 TMC ನಮ್ಗೆ ನೀರು ಬಂದಿದೆ. ಈ ಮಳೆಗಾಲದಲ್ಲಿ 36 TMC ನಮ್ಗೆ ನೀರು ಬಂದಿದೆ ನಮ್ಮ 4 ಡ್ಯಾಮ್ಸ್ಗೆ. ಅದ್ರ ಮೇಲೆ ಅವ್ರು ಆ ರೀತಿ ಮಾಡಿರ್ಬೋದು. ಆದರೂ ಕೂಡ ಅವ್ರು ಏನೇ ಮಾಡಿದರೂ ಕೂಡ ನಮಗೆ ನೀರಿನ ಕೊರತೆ ಇದೆ. ಅವ್ರಿಗೆ ಸಫಿಷಿಯೆಂಟಾಗಿ ನೀರಿದೆ ಮೆಟ್ಟೂರು ಡ್ಯಾಮ್ನಲ್ಲಿ, ಕುಡಿಯೋ ನೀರಿಗೆ ಅವ್ರಿಗೇನು ಸಮಸ್ಯೆ ಇಲ್ಲ. ಯಾವಾಗ ಫ್ಲೋ ಜಾಸ್ತಿ ಆದರೆ ಆಮೇಲೆ ಯೋಚನೆ ಮಾಡೋಣ ಬಿಡಿ. ಈಗ ಮಳೆ ಬಂದು ಈಗ ಈ ಜುಲೈ ಕೊನೆಯಲ್ಲಿ ಮತ್ತು ಆಗಸ್ಟ್ ಫಸ್ಟ್ ವೀಕಲ್ಲಿ ಮಳೆಗಳು ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಮಳೆ ಬಂದರೆ ಯಾವ ಸಮಸ್ಯೆನೂ ಇರಲ್ಲ, ಈ ತಂಟೆ ತಗರಾರು ಇರಲ್ಲ. ಯಾರು ಇಲ್ಲ ಬಿಡೋದಿಲ್ಲ. ಈಗ ನಾವು ಅಪೀಲ್ ಹೋಗ್ತಾ ಇದ್ದೀವಲ್ಲ, ಅಪೀಲ್ MAಗೆ ಹೋಗ್ತೀವಿ, ಮಾನಿಟರಿಂಗ್ ಅಥಾರಿಟಿಗೆ ಅಪೀಲ್ ಹೋಗ್ತಾ ಇದ್ದೀವಿ. ಸರ್ ಎಷ್ಟು ನೀರು ಕರ್ನಾಟಕಕ್ಕೆ ಉಳಿದಿರುತ್ತೆ ಸರ್? ಅವ್ರಿಗೆ 15 ದಿನ ಹೇಳೋದಷ್ಟು ಬಿಟ್ಟರೆ ಈಗ ಎಷ್ಟು ನೀರು ಉಳಿದಿರುತ್ತೆ ಕರ್ನಾಟಕಕ್ಕೆ? ಅಲ್ಲಿ ಏನಾಗುತ್ತೆ, 3,500 TMC ಇದು ಕ್ಯೂಸೆಕ್ಸ್ ಅಷ್ಟು ಬಿಟ್ಟರೆ ಅದು 200 ಕಿಲೋಮೀಟ್ರು ಹರ್ಕೊಂಡು ಹೋಗಬೇಕು. 200 ಕಿಲೋಮೀಟ್ರು ಹರ್ಕೊಂಡು ಹೋಗ್ಬೇಕಾಗಿದ್ದರೆ ಕುಮಾರ ನಾಳೆನೇ ಇದೆಯಾ? ಆಯಿತು, ಓಕೆ. ಬರೀ 3,500 ಬಿಟ್ಟರೆ ಆಗಲ್ಲ. ಒಂದು 5,000 TMC ಅಷ್ಟು ಕ್ಯೂಸೆಕ್ಸ್ ಬಿಟ್ಟರೆ ಮಾತ್ರ ಬಿಳುಗುಂಡ್ಲಿಗೆ ರೀಚ್ ಆಗೋದು. ಯಾಕಂದರೆ ಮಧ್ಯಲೆಲ್ಲ ಇದೆಲ್ಲ ಇರುತ್ತಲ್ಲ. ಹಾಂ, ಮಳೆ ಬಿದ್ದಂಥ ಸಂದರ್ಭದಲ್ಲಾದರೆ ಬೇಗ ನೀರು ಹೋಗಿಬಿಡುತ್ತೆ. ಈ ಮಳೆ ಇಲ್ವಲ್ಲ, ನನ್ನ ಮನೆ ಮುತ್ತತ್ತಿಗೆ ಹೋಗಿದ್ನಲ್ಲ, ಒಂದು ಡ್ರಾಪ್ ನೀರು ಮುಂದಕ್ಕೆ ಹೋಗ್ತಿಲ್ಲ. ಎಷ್ಟಿದೆ ಅಷ್ಟೇ ಇದೆ, ಅಷ್ಟೇ ಸ್ಟಾಗ್ನೆಂಟ್. ಸರ್ ಇದು ಕಾನೂನು ಲೀಗಲ್ ಕ್ರೈಸಿಸ್ ಆಗುತ್ತೆ ಸರ್. ಒಂದು ಕಡೆ CWMA ಈಗ ಇನ್ನೊಂದು CWMA ಮೀಟಿಂಗು ಕರೀತಾರೆ. ಕರೆದಾಗ ಅವ್ರೇನು ತೀರ್ಮಾನ ಕೊಡ್ತಾರೋ ನೋಡೋಣ. ಟೈಮ್ ಕೊಡ್ತಾರೆ. ನಿನ್ನೆ ತಾನೇ ಇದಾಗಿದ್ದು RC ರೆಗ್ಯುಲೇಟರಿ ಕಮಿಟಿ ನಿನ್ನೆ ಆಯಿತು. ಆಮೇಲೆ ನಾವು ಇವತ್ತು ಅಪೀಲ್ ಹಾಕ್ಕೊಳ್ತಾ ಇದ್ದೀವಿ. ಅವರು ಸಮಯ ಕೊಡ್ತಾರೆ. ಈಗ ಒಂದು ನಿಮಿಷ, ನಾವೇನಾದ್ರು ನೀರು ಬಿಡ್ತೀವಿ ಅಂತ ಹೇಳಿದ್ದೀವಾ? ನಾವು ಅಪೀಲ್ ಹೋಗ್ತೀವಿ ಅಂತಲೇ ಹೇಳಿದ್ದೀವಿ. ಈಗ ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ ಕೆಲವು ಕಡೆ ಸರ್, ಕಬ್ಬು ಇರ್ಬೋದು, ಭತ್ತ ಇರ್ಬೋದು, ಕೆಲವು ಕಡೆ ಬೇರೆ ಬೇರೆ ಬೆಳೆ ಎಲ್ಲಿ ಮಂಡ್ಯ ಇರ್ಬೋದು. ಈಗ ಆ ವಿಚಾರ ಬೇಡ, ಯಾಕೆ ಅಂತ ಆಮೇಲೆ ಹೇಳ್ತೀನಿ, ಸುಮ್ಮನೆ ಇರಿ.